ನಮಸ್ಕಾರ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ ಅಬ್ದುಲ್ ಸಾಬ್. ಭಾಳಷ್ಟು ಸಂಪಾದನೆ ಮಾಡಿರ್ತಾನೆ. ಆದರೆ ಆಸೆ ಕಡಿಮೆ. ಬೇಕಲ್ಲ, ಬೇಕು, ಇನ್ನೂ ಬೇಕು ಎನ್ನುವಂಥ ಆಸೆ ಅಬ್ದುಲ್ ಸಾಬ್ನಿಗೆ. ಭಾಳಷ್ಟು ದುಡಿತಾನೆ ಬೆಂಗಳೂರಲ್ಲಿ. ಅಚಾನಕ್ಕಾಗಿ ದುಬೈ ಕೆಲಸ ಅವರಿಗೆ ಸಿಗುತ್ತೆ. ಆಗ ದುಬೈಗೆ ಹೋಗಿ ಕೋಟ್ಯಾನುಗಟ್ಟಲೆ ಸಂಪಾದನೆ ಮಾಡಿಬಿಡ್ತಾನೆ. ನಾನು ಒಂದು ಮನೆ ಕಟ್ಟಬೇಕಲ್ಲ ಅನ್ನುವಂಥ ಆಸೆ ಅಬ್ದುಲ್ ಸಾಬ್ನಿಗೆ ಬರುತ್ತೆ. ಆಗ ಅಲ್ಲಿ ಒಂದು ಇಬ್ಬರು ಮೂವರನ್ನು ಬಿಟ್ಟು ದೊಡ್ಡ ಮನೆ ಕಟ್ಟುವುದಕ್ಕೆ ಶುರು ಮಾಡ್ತಾನೆ. ಬೇಸ್ಮೆಂಟ್ ಆಗುತ್ತೆ, ಲಿಂಟಲ್ ಲೆವೆಲ್ ಆಗುತ್ತೆ, ಮತ್ತು ಟಾಪ್ ಲೆವೆಲ್ ಸಹ ಮುಗಿಯುತ್ತೆ. ಆದ ನಂತರ ಪ್ಲಾಸ್ಟಿಂಗ್ ಮುಗಿಯುತ್ತೆ. ಆಮೇಲೆ ಕಲರ್ ಕೂಡ ಒಳ್ಳೆ ಕಲರ್ ಕೂಡ ಮಾಡಿಸ್ಬಿಡ್ತಾನೆ. ಬೇಕಾದಷ್ಟು ಹಣ ಇರುತ್ತೆ, ಎಲ್ಲ ಮಾಡಿಸ್ಬಿಡ್ತಾನೆ ನೀಟಾಗಿ. ನನ್ನ ಮನೆ ಭಾಳ ಚೆನ್ನಾಗಿರ್ಬೇಕು, ನಾನು ಮನೆಯಲ್ಲಿ ಭಾಳಷ್ಟು ದಿನ ನೋಡ್ಕೊಂಡು ನಮ್ಮ ತಂದೆ ತಾಯಿನ ಎಲ್ಲರೂ ನೋಡ್ಕೊಂಡು ಒಳ್ಳೆ ಮನೆಯನ್ನು ಕಟ್ಬೇಕಂತೇಳಿ ಮನೆಯನ್ನು ಕಟ್ಟಿಬಿಡ್ತಾನೆ. ಬಣ್ಣ ಸಹ ಆಗಿ ಹೋಗ್ಬಿಡುತ್ತೆ. ಆಗ ಅಬ್ದುಲ್ ಸಾಬ್ಗೆ ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು. ಅಬ್ದುಲ್ ಸಾಬ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಇನ್ನೇನು ಮಾಡೋದು ಪಾಪ. ಎಲ್ಲ ಮಾಡೋದೆಲ್ಲ ಮಾಡಿದ, ಕಟ್ಟೋದೆಲ್ಲ ಕಟ್ಟಿದ, ಆಸೆ ಎಲ್ಲ ಮನಸ್ಸಿನಲ್ಲಿ ಎಲ್ಲ ತುಂಬಿಕೊಂಡಿತ್ತು. ಮನೆ ಕಟ್ಟಿದ. ಆಮೇಲೆ ನಂತರ ಹೆಣ ಊರಿಗೆ ಬಂತು. ಊರಿಗೆ ಬಂದು ಹೆಣ ಮನೆ ಮುಂದಿಟ್ಟರು. ಎಲ್ಲರೂ ಮನೆಯವರು, ಮನೆ ಸಂಬಂಧಿಕರಿಗೆ ಇಷ್ಟ. ಅವ್ರು ಏನಂತಾರೆ, ಅಂದರ್ ರಕೋ ಅಬ್ದುಲ್ ಸಾಬ್ಕೋ ಅಂದರ್ ದಾಲಿಂಗೆ ಅಂತ. ಆದರೆ ಬೇರೆ ಜನ ಅಂತಾರೆ, ನೈ 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 ಅಂದರ್ ನೈ ಜನ ಇವ್ರದ ಅಂದರ್ ಲೇನಾ ನೈ. ಎಂಥ ವಿಚಿತ್ರ ನೋಡ್ರಿ ಪರಿಸ್ಥಿತಿಗಳು. ಎಷ್ಟೆಲ್ಲ ಸಂಪಾದಿಸಿ ಮನುಷ್ಯ ಮನೆ ಒಳಗೆ ಹೋಗಕ್ಕ ಸಂಬಂಧ ಇಲ್ದಂಗೆ ಆಯ್ತು. ಆಲೋಚನೆ ಮಾಡ್ರಿ. ಮನುಷ್ಯಂದು ಏನಿಲ್ಲ, ಬರೋದು ಒಂದೇ ಸಲ, ಹೋಗೋದು ಒಂದೇ ಸಲ. ಅದಕ್ಕಾಗಿ ಹೇಳ್ತೀನಿ, ಬಡವರಿಗೆ, ಬಗ್ಗರಿಗೆ, ಎಲ್ಲಿ ರೋಡ್ನಾಗ ಬಿದ್ದಂಥವ್ರಿಗೆ, ಅನಾಥರಿಗೆ ಏನು ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಕೊಟ್ಟು ನೋಡ್ರಿ, ಅವ್ರು ನೀವು ಸತ್ತರು ಕೂಡ ಬದುಕಿದಂಗೆ ನೋಡ್ಕೊಂತಾರೆ ಅವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.